ಶ್ರಮದ ಬೆವರು ನಮ್ಮನ್ನು ಅರಸನನ್ನಾಗಿಸುತ್ತದೆ. ಕೆಲಸ ಬದುಕಿಗೆ ನೆಲೆ ಬೆಲೆಗಳನ್ನು ಕೊಡುತ್ತದೆ. ಕರ್ನಾಟಕದ ಪ್ರಮುಖ ಸಂಪತ್ತುಗಳ ಪೈಕಿ ರಾಜ್ಯಾದ್ಯಂತ ಸುಂದರವಾಗಿ ನಿರ್ಮಾಣ ಕಂಡಿರುವ ಐತಿಹಾಸಿಕ ದೇವಾಲಯಗಳು ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತವೆ. ರಾಜ್ಯದ ಸೊಬಗನ್ನ ವಿಶ್ವಾದ್ಯಂತ ಪಸರಿಸುವ ಇಂತಹ ದೇಗುಲಗಳ ಪೈಕಿ ತೆರಕಣಾಂಬಿಯ ತ್ರಿಯಂಬಕಪುರದ ತ್ರಿಯಂಬಕೇಶ್ವರ ದೇವಾಲಯವು ಒಂದು. ಸಾವಿರದ 435 ಸುಮಾರಿಗೆ ನಿರ್ಮಾಣ ಕಂಡಿರುವ ಈ ದೇಗುಲ ಶಿಲ್ಪಕಲೆಗಳು, ಅತ್ಯುನ್ನತ ಸಂಸ್ಕೃತಿ, ತ್ರಿಕಾಲ ಪೂಜಾ ಕೈಂಕರ್ಯದಿಂದ ಶ್ರೀಮಂತವಾಗಿದ್ದು, ಭಕ್ತರ ಸಂಕಟ ತೀರಿಸುವ ಸ್ವಾಮಿ ಇಲ್ಲಿ ತ್ರಿಯಂಬಕೇಶ್ವರನ ರೂಪದಲ್ಲಿದ್ದಾರೆ. ಈ ದೇಗುಲದಲ್ಲಿ ತ್ರಿಯಂಬಕೇಶ್ವರಿ, ದುರ್ಗಾ ಪರಮೇಶ್ವರಿ, ಸಪ್ತ ಮಾತ್ರಿಕರು, 5 ಪಂಚಲಿಂಗ ದೇವಸ್ಥಾನವಿದ್ದು 36 ಕಂಬಗಳ ಇತಿಹಾಸ ಪ್ರಸಿದ್ಧ ಸಭಾಂಗಣವಿದೆ. ಇವಿಷ್ಟೇ ಅಲ್ಲದೆ ಪೂರ್ವದಲ್ಲಿ ನಂದಿಕಂಬ, ನಂದೇಶ್ವರ, ಚಂದ್ರಿಕೇಶ್ವರ, ಗಣಪತಿ, ನಂದಿ, ಸುಬ್ರಹ್ಮಣ್ಯ, ಆರುಮುಗ ಸ್ವಾಮಿಯ ಗುಡಿಗಳಿವೆ. 2009ರಲ್ಲಿ ಪುನರ್ ಪ್ರತಿಷ್ಠಾಪನೆ ಕಂಡಿರುವ ಈ ದೇಗುಲ ತನ್ನ ಐತಿಹಾಸಿಕ ನೋಟಕ್ಕೆ ಅಪವಾದವಾಗದ ರೀತಿಯಲ್ಲಿ ಮರುನಿರ್ಮಾಣಗೊಂಡಿದ್ದು ದೂರ ದೂರಿನ ಭಕ್ತರನ್ನ ಆಕರ್ಷಿಸುತ್ತಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯ ಪೈಕಿ ಇಲ್ಲಿನ ಮೂಲಲಿಂಗಕ್ಕೆ ಸೂರ್ಯನ ರಶ್ಮಿಯ ಅಭಿಷೇಕ ಬೆಳಕಿನ ಬದಲಾವಣೆಯೊಡನೆ ವರ್ಣರಂಜಿತವಾಗಿ ನೆರವೇರುವುದು ಸೇರಿ ಹೋಗಿದೆ. ದೇಗುಲಕ್ಕೆ ಭೇಟಿ ನೀಡಿದ ಭಕ್ತರು ತಮ್ಮ ಇಷ್ಟ ಸಿದ್ಧಿಗೆ ತ್ರಯಂಬಕೇಶ್ವರನಲ್ಲಿ ಪ್ರಾರ್ಥಿಸಿದ ನಂತರ ದಕ್ಷಿಣದ ಬಾಗಿಲಿನಿಂದ ಹೊರಟು ಬಿಡುತ್ತಾರೆ. ಅಲ್ಲಿಗೆ ಅವರು ಬೇಡಿದ ವರವನ್ನು ಸ್ವಾಮಿ ದಯಪಾಲಿಸುತ್ತಾನೆ ಎಂಬುದು ಇಲ್ಲಿನ ನಂಬಿಕೆ. ವಾಸ್ತುಶಿಲ್ಪದಲ್ಲಿಯೂ ಶ್ರೀಮಂತವಾಗಿರುವ ಈ ದೇಗುಲ ಸಪ್ತಸ್ವರ ಕಂಬಗಳನ್ನ ಹೊಂದಿದ್ದು ದೇಗುಲದ ಆಕರ್ಷಣೆಯಲ್ಲಿ ಸೇರಿ ಹೋಗಿದೆ. ಹಲವು ಕೌತುಕಗಳನ್ನ ತನ್ನ ಒಡಲಲ್ಲಿಟ್ಟುಕೊಂಡು ಬರುವ ಭಕ್ತರಿಗೆ ಅವರ ಕೋರಿಕೆಗೆ ಹರಸಿ ಹಾರೈಸುವ ಶ್ರೀ ತ್ರಯಂಬಕೇಶ್ವರ ದೇಗುಲ ಕರುನಾಡ ಹೆಮ್ಮೆಯಾಗಿದ್ದು ಬದುಕಿನಲ್ಲೊಮ್ಮೆ ಭೇಟಿ ನೀಡಲೇಬೇಕಾದ ದೇಗುಲವಾಗಿದೆ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದಲ್ಲಿ ರೈತ ವಿಜ್ಞಾನಿಗಳ ವಿಚಾರ ಸಂಕಿರಣ ಕಾರ್ಯಕ್ರಮ ನೆರವೇರಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಕೃಷಿ ವಿಚಾರ ವಿನಿಮಯ ಕೇಂದ್ರ ಮೂಡಬಿದ್ರೆ, ರೈತಜನ್ಯ ಫಾರ್ಮ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಮೂಡಬಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಡಬಿದ್ರೆ, ತೋಟಗಾರಿಕಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಸಹಯೋಗದಲ್ಲಿ ರೈತ ವಿಜ್ಞಾನಿಗಳ ವಿಚಾರ ಸಂಕಿರಣ ಸುಸ್ಥಿರ ಕೃಷಿಗಾಗಿ ಸಮಗ್ರ ಕೃಷಿ ಪದ್ಧತಿ ಎನ್ನುವ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಯಾದಗಿರಿ ತಾಲೂಕಿನ ಬಂದಳ್ಳಿಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಯಾದಗಿರಿ ತಾಲೂಕಿನ ಬಂದಳ್ಳಿ ವಲಯದ ಸಾಬವ್ವ ಎಂಬ ಮಾಶಾಸನ ಫಲಾನುಭವಿಗೆ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿಯ ಅಜ್ಜಂಪುರದಲ್ಲಿ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ನೆರವೇರಿತು. ಯೋಜನೆಯ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿಯ ಚಿಕ್ಕಮಗಳೂರಿನ ಅಜ್ಜಂಪುರದಲ್ಲಿ ವಿಶೇಷ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ನೆರವೇರಿತು.
ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.